welcome back to Learn Easily channel. The Send Off by Wilfred Owen. ಈ ಒಂದು ಪದ್ಯದ ಕನ್ನಡದ ಎಕ್ಸ್ಪ್ಲನೇಷನ್ ಅನ್ನು ನೀವು ಈ ವಿಡಿಯೋದಲ್ಲಿ ಕಲಿಬಹುದಾಗಿರುತ್ತೆ. ಇಲ್ಲಿ ದ ಸೆಂಡ್ ಆಫ್ ಈ ಪೊಯಮ್ ಬರೆದಿರ್ತಕ್ಕಂಥದ್ದು ವಿಲ್ಫ್ರೆಡ್ ಓವೆನ್. ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನು ತಿಳಿಸ್ಕೊಡ್ತೇನೆ. ಅದಾದ ನಂತರ ಈ ಒಂದು ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಈ ಒಂದು ಪೊಯಮ್ ಯುದ್ಧಕ್ಕೆ ಹೊರಡುವ ಸೈನಿಕರ ಸ್ಥಿತಿ ಮತ್ತು ಅವರ ಭವಿಷ್ಯದ ಬಗೆಗಿನ ಕಹಿಯಾದ ಒಂದು ವಾಸ್ತವವನ್ನು ಈ ಪದ್ಯದಲ್ಲಿ ವಿಲ್ಫ್ರೆಡ್ ಓವೆನ್ ರವರು ತಿಳಿಸಿರ್ತಾರೆ. ಈ ಒಂದು ಪೊಯಮ್ನ ಮೇನ್ ಥೀಮ್ಗಳನ್ನು ಗಮನಿಸಿದಾಗ, ಸೋಲ್ಜರ್ಸ್ ಆರ್ ಸೆಂಟ್ ಅವೇ ವಿತ್ ಫ್ಲವರ್ಸ್ ಆ್ಯಂಡ್ wreaths which are symbols of both celebration and death. ಇಲ್ಲಿ ಒಂದು ತ್ಯಾಗದ ವ್ಯಂಗ್ಯವನ್ನ ಹೇಳ್ತಾ ಇದ್ದಾರೆ. ಸೈನಿಕರು ಹೂವು ಮತ್ತು ಹಾರಗಳೊಂದಿಗೆ ಕಳಿಸಲಾಗ್ತಾ ಇದೆ. ಈ ಹಾರಗಳು ವಿಜಯದ ಸಂಕೇತಕ್ಕೆ ಹೆಚ್ಚಾಗಿ ಸಾವಿನ ಸಂಕೇತಗಳಂತೆ ಕಾಣಿಸ್ತಾ ಇದೆ. ಮತ್ತೆ ಇಲ್ಲಿ ದ ಡಿಪಾರ್ಚರ್ ಆಫ್ ಸೋಲ್ಜರ್ಸ್ ಈಸ್ ವಿಟ್ನೆಸ್ಡ್ ಬೈ ಡಿಸ್ಇಂಟ್ರೆಸ್ಟೆಡ್ ಬೈ ಸ್ಟ್ಯಾಂಡರ್ಸ್ ಲೈಕ್ ಪೋರ್ಟರ್ಸ್ ಅಂಡ್ ಟ್ರಾಂಪ್ಸ್, showing how society becomes numb to the loss of life. ಇಲ್ಲಿ ಸೈನಿಕರು ಯುದ್ಧಕ್ಕೆ ಹೊರಟುವಾಗ ಸಾಮಾನ್ಯ ಜನರು ಅವರನ್ನು ಕುತೂಹಲದಿಂದ ನೋಡ್ತಾರೆ ಹೊರತು ಅವರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರೋದಿಲ್ಲ ಅಂತಕ್ಕಂಥದ್ದು. ಹಾಗೆ ಯಾವುದೋ ಒಂದು ತಪ್ಪನ್ನು ಮುಚ್ಚಿಟ್ಟಂತೆ ಸೈನಿಕರನ್ನ ರಹಸ್ಯವಾಗಿ ರೈಲಿನಲ್ಲಿ ಕಳಿಸಲಾಗುತ್ತೆ. ಇದು ಯುದ್ಧದ ಹಿಂದಿನ ಕರಾಳತೆಯನ್ನು ಸೂಚಿಸುತ್ತೆ. ಅದರ ಜೊತೆಗೆ ಯುದ್ಧಕ್ಕೆ ಹೋಗುವಾಗ ಗುಂಪಾಗಿ ಹೋಗುವ ಸೈನಿಕರಲ್ಲಿ ಕೇವಲ ಕೆಲವು ಜನರು ಮಾತ್ರ ಅತ್ಯಂತ ಮೌನವಾಗಿ ಮತ್ತು ಗುಟ್ಟಾಗಿ ಹಿಂತಿರುಗುತ್ತಾರೆ ಅಂತಕ್ಕಂಥದ್ದು ಈ ಒಂದು ಥೀಮ್ಗಳಲ್ಲಿ ದ ಸೆಂಡ್ ಆಫ್ ಈ ಪದ್ಯವನ್ನು ಬರೆದಿರ್ತಾರೆ. ಬನ್ನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಇಲ್ಲಿ ಕಲಿತಾ ಸಾಗೋಣ. ಇಲ್ಲಿ ವಿಲ್ಫ್ರೆಡ್ ಓವೆನ್ ರವರು ಮೊದಲ ಒಂದು ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಡೌನ್ ದ ಕ್ಲೋಸ್ ಡಾರ್ಕ್ನಿಂಗ್ ಲೇನ್ಸ್ ದೇ ಸ್ಯಾಂಗ್ ದೇರ್ ವೇ ಟು ದ ಸೈಡಿಂಗ್ ಶೆಡ್ ಅಂಡ್ ಲೈನ್ಡ್ ದ ಟ್ರೈನ್ ವಿತ್ ಫೇಸಸ್ ಗ್ರಿಮ್ಲಿ ಗೇ. ಇಲ್ಲಿ ಮೊದಲ ಸಾಲಲ್ಲಿ ಸೈನಿಕರು ಕಿರಿದಾದಂತಹ ಒಂದು ಕತ್ತಲಾಗುತ್ತಿರುವ ಗಲ್ಲಿಗಳ ಮೂಲಕ ಹಾಡುತ್ತಾ ಸಾಗ್ತಾ ಇದ್ದಾರೆ. ಅಂದರೆ ಈ ಸಾಲಿನ ಅರ್ಥ ಕತ್ತಲಾಗುತ್ತಿರುವ ಎಂಬ ಒಂದು ಶಬ್ದ ಅಲ್ಲಿದೆ ನೋಡಿ. ಡಾರ್ಕನಿಂಗ್ ಅಂತಕ್ಕಂಥದ್ದು ಸೈನಿಕರ ಜೀವನದಲ್ಲಿ ಬರುವಂತಹ ಅಥವಾ ಮುಂದೆ ಬರಲಿರುವ ಒಂದು ಅನಿಶ್ಚಿತತೆ ಮತ್ತು ಸಾವಿನ ಮುನ್ಸೂಚನೆಯನ್ನ ಆ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ, ಹಾಡುತ್ತಾ ಸಾಗ್ತಾ ಇದ್ದಾರೆ. ನಂತರ ಟು ದ ಸೈಡಿಂಗ್ ಶೆಡ್ ಆ್ಯಂಡ್ ಲೈನ್ಡ್ ದ ಟ್ರೈನ್ ವಿತ್ ಫೇಸಸ್ ಗ್ರಿಮ್ಲಿ ಗೇ, ಅಂದರೆ ಅವರು ರೈಲು ನಿಲ್ದಾಣದ ಪಕ್ಕದ ಶೆಡ್ಡಿಗೆ ಬಂದು ಮುಖದಲ್ಲಿ ಒಂದು ರೀತಿಯ ವಿಚಿತ್ರ ಸಂಭ್ರಮದೊಂದಿಗೆ ರೈಲನ್ನು ಏರ್ತಾ ಇದ್ದಾರೆ ಅಂತ. ಅಂದರೆ ಇಲ್ಲಿ ಗ್ರಿಮ್ಲಿ ಗೇ ಎನ್ನುವುದು ಒಂದು ವಿರೋಧಾಭಾಸವನ್ನು ತೋರಿಸ್ತಾ ಇದೆ. ದೇಶಕ್ಕಾಗಿ ಹೋರಾಡುವ ಹೆಮ್ಮೆ ಒಂದೆಡೆ ಆದರೆ ಸಾವಿನ ಭಯ ಅಥವಾ ಗಂಭೀರತೆ ಇನ್ನೊಂದು ಕಡೆ ಇರುವುದನ್ನು ಈ ಒಂದು ಸಾಲು ಸೂಚಿಸ್ತಾ ಇದೆ. ನಂತರ ಒಂದು ಸಾಲುಗಳಲ್ಲಿ ಹೇಳ್ತಾರೆ, ದೇರ್ ಬ್ರೆಸ್ಟ್ಸ್ ವರ್ ಸ್ಟಕ್ ಆಲ್ ವೈಟ್ ವಿತ್ ರಾತ್ ಅಂಡ್ ಸ್ಪ್ರೇ ಆಸ್ ಮೆನ್ಸ್ ಆರ್ ಡೆಡ್. ಅಂದರೆ ಅವರ ಎದೆಯ ಮೇಲೆ ಬಿಳಿ ಹೂವಿನ ಹಾರಗಳನ್ನು ಹಾಕಲಾಗಿತ್ತು. ರೆತ್ ಅಂತಕ್ಕಂಥದ್ದು ಹಾರಗಳನ್ನು ಹಾಕಲಾಗಿತ್ತು. ಅಂದರೆ ಸಾಮಾನ್ಯವಾಗಿ ಹೂವಿನ ಹಾರಗಳನ್ನು ಎಣದ ಮೇಲೆ ಹಾಕಲಾಗುತ್ತೆ. ಇಲ್ಲಿ ಬದುಕಿರುವ ಸೈನಿಕರಿಗೆ ಹಾರ ಹಾಕಿರುವುದು ಅವರು ಹೋಗ್ತಾ ಇರ್ತಕ್ಕಂಥದ್ದು ಸಾವಿನ ಕಡೆಗೆ ಎಂಬತಕ್ಕಂಥ ಒಂದು ಕಟು ಸತ್ಯವನ್ನು ಈ ಸಾಲಿನ ಮೂಲಕ ವಿಲ್ಫ್ರೆಡ್ ಓವೆನ್ ರವರು ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಿನ ಸ್ಟ್ಯಾನ್ಸಾದಲ್ಲಿ ಹೇಳ್ತಾರೆ, ಡಲ್ ಪೋರ್ಟರ್ಸ್ ವಾಚ್ಡ್ ದೆಮ್ ಅಂಡ್ ಎ ಕ್ಯಾಶುಯಲ್ ಟ್ರಾಂಪ್ ಸ್ಟುಡ್ ಸ್ಟೇರಿಂಗ್ ಹಾರ್ಡ್, ಸಾರಿ ಟು ಮಿಸ್ ದೆಮ್ ಫ್ರಮ್ ದ ಅಪ್ಲ್ಯಾಂಡ್ ಕ್ಯಾಂಪ್. ದೆನ್ ಅನ್ಮೂವ್ಡ್ ಸಿಗ್ನಲ್ಸ್ ನೂಡೆಡ್ ಅಂಡ್ ಎ ಲ್ಯಾಂಪ್ ವಿಂಕ್ಡ್ ಟು ದ ಗಾರ್ಡ್. ನೋಡಿ, ಈ ಒಂದು ಸ್ಟ್ಯಾನ್ಸಾದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ರೈಲು ನಿಲ್ದಾಣದ ಕಾರ್ಮಿಕರು ಒಬ್ಬ ಅಲೆಮಾರಿ ವ್ಯಕ್ತಿಯನ್ನ ಗಮನಿಸ್ತಾ ಇದ್ರು ಅಂತ. ಸೈನಿಕರು ಈ ಪ್ರಯಾಣ ಯಾರಿಗೂ ವಿಶೇಷವಾಗಿ ಅನಿಸಲಿಲ್ಲ. ಲೋಕವು ಅವರ ಬಲಿದಾನದ ಬಗ್ಗೆ ಅಸಡ್ಡೆಯಿಂದಿದೆ ಎಂಬುದನ್ನು ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಸಿಗ್ನಲ್ ಬಿತ್ತು ಮತ್ತು ಗಾರ್ಡ್ ದೀಪದ ಸಂಕೇತ ಸಿಕ್ತು ಅಂತ. ಇಲ್ಲಿ ಯಂತ್ರಗಳು ಕೂಡ ಸೈನಿಕರ ಬಗ್ಗೆ ಯಾವುದೇ ಭಾವನೆ ಹೊಂದಿಲ್ಲ. ಅನ್ಮೂಡ್, ಯಾರು ಸಹ ಅವ್ರ ಕಡೆ ಮೂವ್ ಆಗಲಿಲ್ಲ. ಸಾವು ಅನಿವಾರ್ಯ ಎಂಬಂತೆ ರೈಲು ಹೊರಡ್ತಾ ಇದೆ ಅಂತ. ಅಲ್ಲಿ ಆ ಸೈನಿಕರನ್ನು ಯಾರೂ ಸಹ ಒಂದು ರೀತಿ ಗಮನಿಸ್ತಾ ಇಲ್ಲ.
ಅವರ ಬಗ್ಗೆ ಒಂದು ಅಸಡ್ಡತೆಯನ್ನು ತೋರಿಸ್ತಾ ಇದೆ ಅಂತಕ್ಕಂಥದ್ದು, ಅವರಿಗೆ ಒಂದು ಸೆಂಡ್ ಆಫ್ ಅನ್ನು ನೀಡ್ತಾ ಇದೆ ಅಂತ ಕವಿ ಹೇಳ್ತಾರೆ. ಇನ್ನು ಮುಂದಿನ ಒಂದು ಸಾಲುಗಳಿಗೆ ಬಂದಾಗ, ಸೋ ಸೀಕ್ರೆಟ್ಲಿ ಲೈಕ್ ರಾಂಗ್ಸ್ ಹಶ್ಡ್ ಅಪ್ ದೇ ವೆಂಟ್, ದೇ ವರ್ ನಾಟ್ ಅವರ್ಸ್, ವಿ ನೆವರ್ ಹರ್ಡ್ ಟು ವಿಚ್ ಫ್ರಂಟ್ ದೀಸ್ ವರ್ ಸೆಂಟ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಸೋ ಸೀಕ್ರೆಟ್ಲಿ, ಬಹಳ ರಹಸ್ಯವಾಗಿ, ಯಾವುದೋ ತಪ್ಪು ಕೆಲಸವನ್ನು ಮುಚ್ಚಿಟ್ಟಂತೆ ಅವರನ್ನು ಬಹಳ ಸೀಕ್ರೆಟ್ ಆಗಿ ಕಳಿಸಲಾಯಿತು. ಸರ್ಕಾರವು ಸೈನಿಕರನ್ನು ಯುದ್ಧಕ್ಕೆ ಕಳಿಸುವಾಗ ದೊಡ್ಡ ಸಂಭ್ರಮ ಮಾಡದೆ ಗುಟ್ಟಾಗಿ ಕಳಿಸ್ತಾ ಇದೆ. ಯಾಕೆಂದರೆ ಯುದ್ಧವು ಒಂದು ದೊಡ್ಡ ತಪ್ಪು ಅಥವಾ ಅದೊಂದು ಅಪರಾಧದಂತೆ ಕವಿಗೆ ಇಲ್ಲಿ ಅನಿಸ್ತಾ ಇದೆ. ದೇ ವರ್ ನಾಟ್ ಅವರ್ಸ್, ಅವರು ನಮ್ಮವರಲ್ಲ ಎಂಬಂತೆ ಅವರನ್ನು ಕಳಿಸಲಾಯಿತು. ವಿ ನೆವರ್ ಹರ್ಡ್ ಟು ವಿಚ್ ಫ್ರಂಟ್ ದೀಸ್ ವರ್ ಸೆಂಟ್, ಅವರನ್ನು ಯಾವ ಯುದ್ಧ ಭೂಮಿಗೆ ಕಳಿಸಲಾಯಿತು ಎಂಬುದು ಯಾರಿಗೂ ಸಹ ತಿಳಿದಿಲ್ಲ ಇಲ್ಲಿ. ಆ ರೀತಿಯಾಗಿ ಅವರನ್ನು ಏನು ಮಾಡ್ತಾ ಇದ್ದಾರೆ, ಕಳಿಸ್ಕೊಡ್ತಾ ಇದ್ದಾರೆ. ನಾಟ್ ದೇರ್ ಇಫ್ ದೇ ಯೆಟ್ ಮಾಕ್ ವಾಟ್ ವುಮೆನ್ ಮಿಂಟ್ ಹೂ ಗೇವ್ ದೆಮ್ ಫ್ಲವರ್ಸ್. ಮಹಿಳೆಯರು ಪ್ರೀತಿಯಿಂದ ಕೊಟ್ಟ ಹೂಗಳ ಅರ್ಥ ಅವರಿಗೆ ಯುದ್ಧ ಭೂಮಿಯಲ್ಲಿ ನೆನಪಿದೆಯೋ ಇಲ್ಲವೋ ಅಂತ ಕೇಳ್ತಾ ಇದ್ದಾರೆ. ಯುದ್ಧದ ಭೀಕರತೆಯ ಮುಂದೆ ಆ ನೀಡಿದಂತಹ ಪ್ರೀತಿಯ ಹೂಗಳೆಲ್ಲವೂ ಅರ್ಥಹೀನವಾಗಿ ಕಾಣುತ್ತೆ ಅಂತಕ್ಕಂಥದ್ದು ಈ ಒಂದು ಸಾಲಿನ ಅರ್ಥ ಆಗತ್ತೆ. ಇನ್ನು ಕೊನೆಯ ಸ್ಟ್ಯಾನ್ಸಾಗೆ ಬಂದಾಗ ಅಲ್ಲಿ ಹೇಳ್ತಾರೆ, ಶಲ್ ದೇ ರಿಟರ್ನ್ ಟು ಬೀಟಿಂಗ್ ಆಫ್ ಗ್ರೇಟ್ ಬೆಲ್ಸ್ ಇನ್ ವೈಲ್ಡ್ ಟ್ರೈನ್ ಲೋಡ್ಸ್, ಎ ಫ್ಯೂ ಟೂ ಫ್ಯೂ ಫಾರ್ ಡ್ರಮ್ಸ್ ಅಂಡ್ ಎಲ್ಸ್ ಮೇ ಕ್ರೀಪ್ ಬ್ಯಾಕ್ ಸೈಲೆಂಟ್ ಟು ಸ್ಟಿಲ್ ವಿಲೇಜ್ ವೆಲ್ಸ್ ಅಪ್ ಆಫ್ ನೋನ್ ರೋಡ್ಸ್. ನೋಡಿ, ಇಲ್ಲಿ ಅವರು ಹಿಂತಿರುಗಿ ಬರುವಾಗ ವಿಜಯದ ಗಂಟೆಗಳ ಸದ್ದಿನೊಂದಿಗೆ ದೊಡ್ಡ ಗುಂಪಿನಲ್ಲಿ ಬರ್ತಾರೆಯೇ ಅಂತ ಕವಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಹೋಗಿರ್ತಕ್ಕಂಥ ಸೈನಿಕರು ಗುಂಪಾಗಿ ಹೋದ್ರು, ಬಟ್ ಶಾಲ್ ದೇ ರಿಟರ್ನ್, ಅವರು ಮತ್ತೆ ರಿಟರ್ನ್ ಬರ್ತಾರ, ಬೀಟಿಂಗ್ ದ ಗ್ರೇಟ್ ಬೆಲ್ಸ್, ವಿಜಯದ ಒಂದು ಸದ್ದಿನೊಂದಿಗೆ, ಗಂಟೆಗಳ ಸದ್ದಿನೊಂದಿಗೆ ಆ ಒಂದು ಟ್ರೈನ್ ಲೋಡ್ಸ್ ಅಂದರೆ ಆ ಗುಂಪಿನಲ್ಲೇ ಬರ್ತಾರೆಯೇ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ, ಅ ಫ್ಯೂ ಟು ಫ್ಯೂ ಫಾರ್ ಡ್ರಮ್ಸ್ ಅಂಡ್ ಎಲ್ಸ್ ಮೇ ಕ್ರೀಪ್ ಬ್ಯಾಕ್ ಸೈಲೆಂಟ್ ಟು ಸ್ಟಿಲ್ ವಿಲೇಜ್ ವೆಲ್ಸ್ ಅಪ್ ಆಫ್ ನೋನ್ ರೋಡ್ಸ್. ಅವರು ಬರೋದು ಹೇಗೆ ಬರ್ತಾರೆ ಅಂದರೆ, ಬಹಳ ಕಡಿಮೆ ಜನ ಬರ್ತಾರೆ. ಅ ಫ್ಯೂ, ಬಹಳ ಕಡಿಮೆ ಜನ ಬರ್ತಾರೆ, ಬಹುಶಃ ಬೆರಳೆಣಿಕೆಯಷ್ಟು ಮಂದಿ ಮಾತ್ರವೇ ಬರ್ತಾರೆ. ಅವರು ಹೇಗೆ ಬರ್ತಾರೆ, ಮೌನವಾಗಿ ಗುಟ್ಟಾಗಿ ತಮ್ಮ ಒಂದು ಹಳ್ಳಿಗಳಿಗೆ ಹಿಂತಿರುಗಬಹುದು ಅಂತ ಹೇಳ್ತಾರೆ. ಯುದ್ಧಕ್ಕೆ ಹೋದವರಲ್ಲಿ ಹೆಚ್ಚಿನವರು ಸಾಯ್ತಾರೆ, ಬದುಕಿ ಬರುವವರು ಕೂಡ ಕೆಲವು ಜನರು ಬರ್ತಾರೆ. ಅದು ಕೂಡ ಅವರು ಸಂಭ್ರಮಿಸಲು ಶಕ್ತಿ ಇಲ್ಲದೆ ಮಾನಸಿಕವಾಗಿ ಕುಗ್ಗಿ ಮೌನವಾಗಿ ತಮ್ಮ ಹಳ್ಳಿಯ ತಮ್ಮ ಮನೆಗಳನ್ನು ಸೇರ್ತಾರೆ ಅಂತ ಇಲ್ಲಿ ಕವಿ ವಿಲ್ಫ್ರೆಡ್ ಹೋವೆನ್ರವರು ಹೇಳ್ತಾರೆ. ದ ಸೆಂಡ್ ಆಫ್ ಈ ಪದ್ಯದಲ್ಲಿ ಆ ಒಂದು ಯುದ್ಧಕ್ಕೆ ಹೊರಡುವ ಸೈನಿಕರ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಆ ಯುದ್ಧಕ್ಕೆ ಹೋದಂಥ ಸೈನಿಕರಲ್ಲಿ ಹೆಚ್ಚಾಗಿ ಮರಣ ಹೊಂದುತ್ತಾರೆ. ಹೋದಷ್ಟು ಜನ ಹಿಂತಿರುಗಿ ಬರೋದಿಲ್ಲ, ಕೇವಲ ಕೆಲವೇ ಜನ ಮಾತ್ರವೇ ಹಿಂತಿರುಗಿ ಬರ್ತಾರೆ. ಇದು ಆ ಒಂದು ಸೈನಿಕರ ಭವಿಷ್ಯ, ಇದು ಒಂದು ಕಹಿಯಾದಂತಹ ವಾಸ್ತವ ಅಂತ ಹೇಳಿ ಕವಿ ಈ ಪದ್ಯದ ಮೂಲಕ ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಆ್ಯಂಡ್ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.